ಹಾಯ್ ಹಲೋ ಹೌ ಆರ್ ಯು ಎಲ್ಲರಿಗೂ ನಮಸ್ಕಾರ ರೀ. ಮಳೆಗಾಲ ಬಂದೈತಿ, ಇಡ್ಲಿ ಹಿಟ್ಟು ಉಬ್ಬುವಲ್ದನ್ರಿ. ಹಂಗಂದ್ರೆ ಇಲ್ಲೊಂದೆರಡು ಟಿಪ್ಸ್ ಅದಾವು ನೋಡ್ರಿ, ಫಾಲೋ ಮಾಡಿರಿ. ಈ ಥರ ಉಬ್ಬಿ ಬರ್ತೈತೆ ನೋಡ್ರಿ ಹಿಟ್ಟು. ಇದೊಂದೆರಡು ಟಿಪ್ಸ್ ಫಾಲೋ ಮಾಡಿಬಿಟ್ರಿ ಅಂದ್ರೆ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡ್ರಿ. ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿರಿ. ಫಸ್ಟಿಗೆ ಏನು ಮಾಡೋದಂದ್ರೆ, ನೀವು ಎಷ್ಟು ಹಾಕ್ತೀರ ಅಷ್ಟು ರವೆ ಅಷ್ಟ್ರ ಮ್ಯಾಗ ತೊಗೋರಿ ಉದ್ದಿನಬೇಳೆ. ಅಂದ್ರೆ ನಾನು 1 kgಗೆ 1/2 kg ಉದ್ದಿನಬೇಳೆ ಹಾಕ್ತೀನಿ ನೋಡ್ರಿ. 1/2 ಕಿಲೋ ಐತಿ ಉದ್ದಿನಬೇಳೆದು, 1 kg ರವೆ ತೊಗೊಂಡೇನಿ ನಾನು. ಮತ್ತು ಅದು 1/2 kg ಒಂದು ಗ್ಲಾಸ್ ಉದ್ದಿನಬೇಳೆಗೆ ಒಂದು ಅರ್ಧ ಗ್ಲಾಸ್ ಅವಲಕ್ಕಿ ತೊಗೊಂಡೇನಿ. ಅವಲಕ್ಕಿನ ಸ್ವಚ್ಛಕ್ಕೆ ತೊಳಿರಿ. ಅವನ್ನ ನೆನೆಸೋದು ಬೇಡ, ಏನು ಬೇಡ. ಉದ್ದಿನಬೇಳೆ ಏನು ಮಾಡಿರಿ, ಒಂದು ತಾಸು 1.5 ತಾಸು ಇಲ್ಲಾಂದ್ರೆ 2 ತಾಸು ಅಷ್ಟೇ ನೆನೆಸ್ರಿ. ಜಾಸ್ತಿ ನೆನೆಸೋದು ಬೇಡ. ಟಿಪ್ಸ್ ನಂಬರ್ 1 ರೀ ಇದು. 2 ತಾಸ್ಗಿಂತ ಜಾಸ್ತಿ ನೆನೆಸ್ಬೇಡ್ರಿ. ಅವು ಉದ್ದಿನಬೇಳೆ ಎಷ್ಟು ನೆನೆದ್ರೂ ಅಷ್ಟೇ ನೆನೆಯೋದು. ಆಮೇಲೆ ರವಾನ ಐತಲ್ಲ, ಕ್ಲೀನಾಗಿ ನೋಡಿ ಆಮೇಲೆ ತೊಳಿರಿ. ನೀರೊಳಗೆ ಹಾಕಿ ಇಟ್ಬಿಡ್ಬೇಡ್ರಿ. ಸ್ವಚ್ಛಗೆ 1-2-3 ಸತಿ ನೀರೊಳಗೆ ತೊಳಿರಿ. ತೊಳೆದಾದ್ಮೇಲೆ ನೀರಿಷ್ಟು ಬಸಿರಿ. ಪೂರ ಇಷ್ಟು ನೀರೆಲ್ಲ ಬಸಿಬೇಕು ನೋಡ್ರಿ. ಹಿಟ್ಟು ಟಿಪ್ಸ್ ನಂಬರ್ 2 ಇದು. ಹಿಟ್ಟು ರವೆ ಆಯ್ತಲ್ರಿ, ಉದ್ದಿನಬೇಳೆ ಒಳಗೆ ನೆನಿಬೇಕ್ರಿ. ಉದ್ದಿನಬೇಳೆ ರುಬ್ಬಿ ಹಾಕ್ತೇವಲ್ಲ ಅದ್ರಾಗ ನೆನಿಬೇಕ್ರಿ. ನೀರೊಳಗೆ ನೆನೆದ್ರೆ ಇಡ್ಲಿ ಚಲೋ ಆಗೋದಿಲ್ರಿ. ಆಮೇಲೆ ಟಿಪ್ಸ್ ನಂಬರ್ 3 ರೀ ಇದು. ಉದ್ದಿನಬೇಳೆ ರುಬ್ತಿರ್ತೈತಲ್ಲ ಆವಾಗ ಈ ಥರ ಫಸ್ಟ್ ಗರ್ಗರ್ ಅಂತೈತ್ರಿ ಅದು ಮಿಕ್ಸಿ ಸೌಂಡ. ಆಮೇಲೆ ಅದು ಒಂದು ಸಮನ ತಿರುಗಬೇಕ್ರಿ. ಸೌಂಡ್ ಏನೂ ಬರಬಾರ್ದ್ರಿ. ಅದು ಒಂದು ಸಮನ ಅದು ಹಿಟ್ಟು ಕುಂಟನ ತಿರುಗಬೇಕ್ರಿ. ನೋಡ್ರಿ ಅದನ್ನು ತಿರುಗಬೇಕಾದ್ರೆ ಒಂಥರ ಮ್ಯಾಣ್ದಂಗೆ ಬರ್ಬೇಕ್ರಿ ಹಿಟ್ಟು. ಒಂದು ಸ್ವಲ್ಪನೂ ನುಚ್ಚಂಗೆ ಇರಬಾರ್ದ್ರಿ. ಮ್ಯಾಣ್ದಂಗೆ ಹಿಟ್ಟು ಬರ್ಬೇಕ್ರಿ. ಅಂದ್ರೆ ಇಡ್ಲಿ ಚಲೋ ಆಕ್ಕವು, ಸ್ಮೂತ್ ಆಕ್ಕವು ಮತ್ತು ಮೆತ್ತಗೆ ಆಕ್ಕವ್ರಿ. ಈ ಥರ ಮ್ಯಾಣ್ದಂಗೆ ಬರ್ಬೇಕು ನೋಡ್ರಿ ಹಿಟ್ಟು. ಒಂದು ಸ್ವಲ್ಪನೂ ಇದನ್ನ ಹಾಕ್ಬಾರ್ದ್ರಿ. ಅವಾಗವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂತ ರುಬ್ಬೇಕ್ರಿ. ಬಾಯಿ ಮುಚ್ಚಿಟ್ಟು ಆಮ್ಯಾಗ ಒಂದು ಸ್ವಲ್ಪ ನೀರು ಹಾಕೋದು ಹಂಗೆ ಮಾಡಬಾರ್ದ್ರಿ. ಅದನ್ನು ಬಾಯಿ ತೆಗ್ದೇ ಇಡ್ಬೇಕ್ರಿ. ಒಂದು ಸ್ವಲ್ಪ ಹಿಡ್ಕೋರಿ ಕೈ ಆಗ್ಬೇಕಂದ್ರೆ ನಿಮ್ಗೆ ಆಗಲ್ಲ. ನಮ್ದು ಹಂಗೆ ಹಿಡ್ಕೊಂಡು ನಾವು ಮಾಡ್ತೀವಿ. ಬಾಯಿ ತೆಗ್ದು ಒಂದು ಸ್ವಲ್ಪ ನೀರು ಹಾಕ್ಕೊಂತ ರುಬ್ಬೇಕ್ರಿ. ಭಾಳ ನೀರು ಮಾಡಬಾರ್ದ್ರಿ, ಗಟ್ಟಿನೇ ಇರ್ಬೇಕ್ರಿ. ಆಮೇಲೆ ಇದು ನೋಡ್ರಿ, ರವದೊಳಗೆ ಒಂದು ಸ್ವಲ್ಪ ನೀರಿಲ್ಲ. ಈ ಥರ ಒಣದಾಗಿರ್ಬೇಕ್ರಿ ರವೆ. ಪೂರ ನೀರೆಲ್ಲ ಬಸಿಬೇಕ್ರಿ ಅದ್ರ ರವದಂದು. ಅದು ಈಗ ಉದ್ದಿನಬೇಳೆ ರುಬ್ಬೇವಲ್ರಿ, ಅದ್ರೊಳಗನ ನೆನಿಬೇಕು ನೋಡ್ರಿ ಅದು ರವೆ. ಈಗ ರವದಂದೆಲ್ಲ ನೀರು ಬಸ್ತೀವಿ, ಮತ್ತು ಉದ್ದಿನಬೇಳೆಗೂ ಭಾಳ ನೀರು ಹಾಕಿಲ್ಲ, ಸ್ವಲ್ಪ ಹಾಕೀವ್ರಿ. ಎಷ್ಟು ಗಟ್ಟಿ ಐತೆ ನೋಡ್ರಿ ಉದ್ದಿನಬೇಳೆ. ಇದು ತಿರುವಿದ್ದು ಇಷ್ಟು ಗಟ್ಟಿ ಇರ್ಬೇಕ್ರಿ. ನೀರು ಮಾಡ್ಕೊಂಡ್ರೆ ಚಲೋ ಆಗೋದು, ಇಡ್ಲಿ ಚಲೋನ ಆಗೋದಿಲ್ಲ ರೀ. ಈಗ ಮಳೆಗಾಲದಂಗೆ ಅಂತೂ ಉಬ್ಬೋದೇ ಇಲ್ಲ ಹಿಟ್ಟು ರೀ. ಈಗ ನೀರು ಮಾಡಿಬಿಟ್ರಂದ್ರೆ ನೀರು ಯಾವಾಗ ಹಾಕ್ಬೇಕು ಅನ್ನೋದು ಹೇಳ್ತೀನಿ ರೀ ನಾ ಆಮೇಲೆ. ಈಗ ಇದನ್ನು ಪೂರ ಚಮಚೆಲೆ ಕಲಿಸ್ಬೇಡ್ರಿ, ಕೈಲೇನ ಕಲಿಸ್ಕೋಬೇಕ್ರಿ ಯಾವಾಗಲೂ. ಅಂದ್ರೆ ಎಲ್ಲ ಕಡೆ ಇದ್ದೂ ಗೊತ್ತಾಕೈತೆ ನಿಮ್ಗೆ. ಕೈಲೇ ಕಲ್ಸಾಕೊಂಡ್ರೆ ಎಲ್ಲ ರವಾನೂ ಉದ್ದಿನಬೇಳೆ ಹಿಟ್ಟೊಳಗೆ ಚೆಂದ ಕೂಡ್ಕೋತೈತಿ. ನೀವು ಚಮಚೆಲೆ ಕಲ್ಸಾಕೊಂಡ್ರೆ ಒಂದು ಕಡೆ ರವೆ ಹಂಗೆ ಉಳಿದು ಬಿಡ್ತಂದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಅದು ಈ ಥರ ಕೈಲೇ ಚೆಂದ ಕ್ಲೀನಾಗಿ ಕಲಿಸ್ಕೊಂಡು ಒಂದು ಚೆಂದ ಅದು ಗಟ್ಟಿ ಬಾಯಿ ಮುಚ್ಚಿ ಇಡ್ರಿ ಅದನ್ನು ಒಂದು. ಆಮೇಲೆ ರಾತ್ರಿ ಮಲಗ್ತಿರಲ್ಲ, ಎಲ್ಲ ಗ್ಯಾಸಿನ ಕಟ್ಟಿ ಎಲ್ಲ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಮಲ್ಗೋಬೇಕಾರೆ ಒಂದು ಸ್ವಲ್ಪ ಅದು ಹೊಗೆ ಬರೋಂಗೆ ಹಂಚು ಕಾಸಿ ಇಡ್ರಿ. ಆಮೇಲೆ ಆ ಡಬ್ರಿನ ಹಿಟ್ಟು ರುಬ್ಬಿಟ್ಟಿರ್ತಿರಲ್ಲ ಆ ಡಬ್ರಿನ ಅದ್ರ ಮ್ಯಾಗ ಇಡ್ರಿ. ಇಟ್ಟು ಒಂದು ಟವಾಲ್ ಮುಚ್ಚಿಬಿಟ್ರಿ ಅದ್ರ ಮೇಲೆ. ಥಂಡಿ ಹೋಗೋದಿಲ್ಲ ಅದ್ರೊಳಗೆ, ಬೆಚ್ಚಗಿರ್ತೈತಿ ಅಂತ. ಹಿಟ್ಟು ಬೆಚ್ಚಗಿದ್ದಷ್ಟು ಉಬ್ಬತೈತ್ರಿ ಹಿಟ್ಟು ಯಾವಾಗಲೂ. ರುಬ್ಬಬೇಕಾರೆ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರು ಹಾಕಿ ರುಬ್ಕೋರಿ. ಈಗ ಬೆಳಗ್ಗೆ ಆಯ್ತು ನೋಡ್ರಿ. ಬೆಳಗ್ಗೆ ನೋಡಾತೇವೆ ನಾವೀಗ. ನೋಡ್ರಿ ಈ ಥರ ಉಬ್ಬಿ ಬಂದೈತಿ ಹಿಟ್ಟು. ನೋಡ್ರಿ ಎಷ್ಟು ಚಲೋ ಹಿಟ್ಟು ಉಬ್ಬಿ ಬಂದೈತಿ. ನೀವು ಆಗಲೇ ನೋಡಿದ್ರಿ ಇಲ್ಲ, ಅರ್ಧ ಹಿಟ್ಟಿಲ್ಲ ಹಿಟ್ಟಿನ ಡಬ್ರಿ. ಈಗ ನೋಡ್ರಿ ತುಂಬೈತಿ ಮಸ್ತ್, ಭಾಳ ಚಂದ ಉಬ್ಬಿ ಬಂದೈತಿ ಹಿಟ್ಟು. ಇಡ್ಲಿ ಅಂತೂ ಮಸ್ತ್ ಚಲೋ ಆಗ್ತಾವೆ.
ಒಟ್ಟು ನೀರಿನ ಅಂಶನ ಭಾಳ ಇರಬಾರ್ದ್ರಿ ಹಿಟ್ಟೊಳಗೆ ಮತ್ತು ರವೆ ಒಳಗೆ. ಉದ್ದಿನಬೇಳೆ ರುಬ್ತೇವಲ್ಲ ಅದ್ರೊಳಗೆ ನೆನಿಬೇಕು ನೋಡ್ರಿ ಅದು ಹಿಟ್ಟು. ಈಗ ಒಂದು ಸ್ವಲ್ಪ ಉಪ್ಪು ಹಾಕೋರಿ. ಅದಕ್ಕೆ ನಿಮಗೆ ಎಷ್ಟು ರವೆ ಉಪ್ಪು ಹಾಕ್ತೀರ ಅಷ್ಟು ಉಪ್ಪು ಹಾಕೋರಿ ನಿಮ್ಗೆ ರುಚಿಗೆ ತಕ್ಕಷ್ಟು. ಆಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಿದ ನೀರು ಹಾಕೋರಿ. ಅದಕ್ಕೆ ಉಗುರು ಬೆಚ್ಚಿನ ನೀರು ಹಾಕೋರಿ. ಸ್ವಲ್ಪ ಹಾಕೋರಿ, ಭಾಳ ಹಾಕೋಬೇಡ್ರಿ. ಅದು ನಿಮ್ಗೆ ಇಡ್ಲಿ ಹಿಟ್ಟಿನ ಹದಕ್ಕೆ ಬರೋಂಗೆ ಹಾಕೋರಿ. ಮತ್ತೇನು ರೀ, ಇಡ್ಲಿ ಬೇಸಾಕಿಡ್ತೇವಲ್ಲ ರೀ 5 ನಿಮಿಷ ರೀ, ಭಾಳ ಇಡಬಾರ್ದು ರೀ. ಒಂದು 10 ನಿಮಿಷ 5 ನಿಮಿಷ ಅಷ್ಟೇ ಇಡ್ಬೇಕು ರೀ. ಭಾಳ ಹೊತ್ತನ ಅದು ಕುದಿಯಾಕ ಕುಂತಂದ್ರೆ ಇಡ್ಲಿ ಮ್ಯಾಗಿನ ಪದ್ರ ಎಲ್ಲ ಗಟ್ಟಿ ಆಗ್ಬಿಡ್ತೈತಿ ರೀ, ಬಿರುಸಾಗ್ಬಿಡ್ತೈತಿ. ಒಂದು 10 ನಿಮಿಷ ಇಲ್ಲ ಒಂದು 5 ನಿಮಿಷ ನೀವು ತೆಗಿಬೇಕಂದ್ರೆ ನೋಡ್ಕೋಬೋದು. ನೋಡ್ರಿ ಎಷ್ಟು ಚಲೋ ಹಿಟ್ಟು ಉಬ್ಬು ಬಂದೈತಿ. ಪ್ಲೀಸ್ ನಿಮ್ಗೆ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ವಾಚಿಂಗ್ ಫಾರ್